असतो मा सद्गमय तमसो मा ಜ್ಯೋತಿರ್ಗಮಯ. ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಿಸಿದ ಬಿಜೆಪಿ ಮುಖಂಡ ಶಶಿಶೇಖರ್. ಚಿಕ್ಕಬಳ್ಳಾಪುರ ನಗರದ 1ನೇ ವಾರ್ಡ್ ಬಿಜೆಪಿ ಮುಖಂಡರಾದ ಶಶಿಶೇಖರ್ ಅವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಕ್ರೀಡಾ ಸಮವಸ್ತ್ರಗಳನ್ನು ವಿತರಣೆ ಕಾರ್ಯಕ್ರಮವನ್ನು ಮುಂದುವರೆಸಿದ್ದು, ಶನಿವಾರ ನಗರದ ವಾಪಸಂದ್ರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ SR ಮಂಜುಳಾ ಅವರು ಮಾತನಾಡಿ, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಸರ್ಕಾರಿ ಶಾಲೆಗಳೆಂದರೆ ನನಗೆ ಅಭಿಮಾನ. ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದವರು ಇಂದು ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿದ್ದಾರೆ ಎಂದ ಅವರು, ವಿದ್ಯಾರ್ಥಿಗಳು ಮೊದಲಿಗೆ ಶಿಸ್ತನ್ನು ಪಾಲಿಸಬೇಕು, ಚೆನ್ನಾಗಿ ಓದಿ ಪೋಷಕರಿಗೆ ಒಳ್ಳೆಯ ಹೆಸರು ತಂದುಕೊಡುವ ಜೊತೆಗೆ ದೇಶಕ್ಕೆ ಕೀರ್ತಿ ತರುವ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಹೇಳಿದರು. ಗೊತ್ತಲ್ಲ ನಿಮಗೆಲ್ಲ, ನಾನು ಸಂಚಾರಿ ನಿಯಮಗಳ ಬಗ್ಗೆ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನ ಇಲ್ವಾ? ಹೇಳ್ಕೊಟ್ಟಿದ್ದೀರಲ್ಲ ದೊಡ್ಡವರು. ಇವಾಗ ಯಾರೋ ಒಬ್ರು ವೀಲಿಂಗ್ ಸೈಕಲಲ್ಲಿ ವೀಲಿಂಗ್ ಮಾಡ್ತಾರೆ ಅಂತ ಹೇಳಿದ್ರು. ಯಾರದು? ಈ ಸಲ ಏನಾದ್ರು ಮೇಡಮ್ ವೀಲಿಂಗ್ ಮಾಡಿದ್ರೆ ನನಗೆ ಹೇಳಿ, ಕರ್ಕೊಂಡು ಹೊಂಟಾಗ್ತೀನಿ ಸ್ಟೇಷನ್ಗೆ. ಮತ್ತೆ ಸೈಕಲ್ ತುಳಿಯುವಾಗ ಯಾರು ವೀಲಿಂಗ್ ಮಾಡಬೇಡಿ. ಇವಾಗ ಸೈಕಲ್ ತುಳಿಯೋ ವಯಸ್ಸು ನಿಮ್ಮದು. ಮತ್ತೆ ಲೆಫ್ಟ್ ಸೈಡಲ್ಲೇ ಸೈಕಲ್ ತುಳ್ಕೊಂಡು ಹೋಗ್ಬೇಕು. ಹುಡುಗರು ಸೈಕಲಿಂದ ಬರ್ತಿರಲ್ಲ, ಯಾರು ಸೆಂಟ್ರಲ್ಲಿ ಹೋಗ್ಬಾರ್ದು. ಲೆಫ್ಟ್ ಸೈಡಲ್ಲೇ ಸೈಕಲ್ ತುಳ್ಕೊಂಡು ಮನೆಗೆ ಹೋಗ್ಬೇಕು, ಸ್ಕೂಲ್ಗೂ ಹಂಗೆ ಬರಬೇಕು. ಮತ್ತೆ ಸಿಗ್ನಲ್ಸ್ ಬಗ್ಗೆ ಎಲ್ಲ ಗೊತ್ತಲ್ಲ? ಎಷ್ಟು ವರ್ಷ ಆದಮೇಲೆ ಗಾಡಿ ಓಡಿಸ್ಬೇಕು? 18. ಅದ್ರ ಬಿಫೋರ್ ಓಡಿಸ್ಬೋದಾ? ಗಾಡಿ ಓಡಿಸ್ಬೇಕು ಅಂದ್ರೆ ಏನೇನು ಇರಬೇಕು? ಜೋರಾಗಿ ಹೇಳಬೇಕು. ಆಮೇಲೆ ಏನಿರಬೇಕು? ಎಷ್ಟು ಜನ ಹೋಗ್ಬೇಕು ಗಾಡಿಯಲ್ಲಿ? ಇಬ್ರು ಹೋಗೋವಾಗ ಏನು ಹಾಕೋಬೇಕು? ಹೆಲ್ಮೆಟ್ ಕಂಪಲ್ಸರಿ ಇರಬೇಕು. ಗಾಡಿಗೆ ಇನ್ಸೂರೆನ್ಸ್ ಇರಬೇಕು. 18 ವರ್ಷ ಆದಮೇಲೆ ಲೈಸೆನ್ಸ್ ತಗೊಂಡ್ಮೇಲೆ ನೀವು ಗಾಡಿ ಓಡಿಸ್ಬೇಕು. 15 ಇಂದ 18 ಒಳಗಡೆ ನೀವು ಗಾಡಿ ಓಡಿಸ್ಬೇಕಾದ್ರೆ ಎಲ್ಲೆಲ್ಲಿ ಲರ್ನಿಂಗ್ ಲೈಸೆನ್ಸ್ ತಗೊಂಡು ನೀವು ಸ್ಕೂಟಿ ಓಡಿಸ್ಬೋದು. ಗೇರ್ ಗಾಡಿ ಓಡಿಸಂಗಿಲ್ಲ. ವಾರ್ಡಿನ ಮುಖಂಡರು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ ವಿತರಣೆ ಮಾಡಿರುವುದು ಶ್ಲಾಘನೀಯ. ಇಂತಹ ಕಾರ್ಯಗಳಿಂದ ಮಕ್ಕಳಿಗೆ ಓದಿನ ಕಡೆ ಇನ್ನೂ ಹೆಚ್ಚು ಆಸಕ್ತಿ ಬೆಳೆಯುತ್ತದೆ. ಇನ್ನಷ್ಟು ದಾನಿಗಳು ಕಲಿಕಾ ಸಾಮಗ್ರಿ ವಿತರಣೆಗೆ ಮುಂದಾಗಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಂಚಾರಿ ನಿಯಮಗಳ ಹಾಗೂ ಚಾಲನೆ ವೇಳೆ ವಹಿಸಬೇಕಾದ ಜಾಗೃತಿಗಳ ಬಗ್ಗೆ ಕೂಡ ಅವರು ಮಾಹಿತಿ ನೀಡಿದರು. ವಾರ್ಡಿನ ಬಿಜೆಪಿ ಮುಖಂಡರಾದ ದಾನಿ ಶಶಿಶೇಖರ್ ಮಾತನಾಡಿ, ದೈಹಿಕ ಸಾಮರ್ಥ್ಯ ಪಡೆಯಲು ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮುಖ್ಯ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ದೇಶಕ್ಕೆ ಕೀರ್ತಿ ತರಬೇಕು ಎಂದ ಅವರು, ಮಕ್ಕಳಿಗೆ ಕ್ರೀಡೆಗಳಲ್ಲಿ ಭಾಗವಹಿಸಲು ಉತ್ತೇಜಿಸುವ ಸಲುವಾಗಿ ನಿರಂತರವಾಗಿ ಕ್ರೀಡಾ ಸಮವಸ್ತ್ರ ವಿತರಿಸುತ್ತಿದ್ದೇವೆ. ಇಂದು 250ಕ್ಕೂ ಹೆಚ್ಚು ಮಕ್ಕಳಿಗೆ ಸಮವಸ್ತ್ರ ವಿತರಿಸಿದ್ದು ಅವರ ಮುಖದಲ್ಲಿ ಮಂದಹಾಸ ಮೂಡಿಸುವುದು ಮನಸ್ಸಿಗೆ ತೃಪ್ತಿ ತಂದಿದೆ ಎಂದು ಹೇಳಿದರು. ಟ್ರ್ಯಾಕ್ ಶೂಟು ಎಷ್ಟು ದಿನ ಹಾಕೊಬೇಕು ಗೊತ್ತಿಲ್ಲ ನನಗೆ. 2 ದಿನ ಅಂತ ಗ್ಯಾರಂಟಿ ಹಾಕೊಂತಾರೆ. ಶನಿವಾರ ಬುಧವಾರ ನಿಮ್ಮ ಡ್ರಿಲ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಕ್ರೀಡಾ ಇದರಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ತಾಲೂಕು ಮತ್ತು ಜಿಲ್ಲೆಗೆ ಹೆಸರು ತಗೊಂಡ್ಬರ್ಬೇಕಂತೇಳಿ ಕೇಳ್ಕೊಂತೀನಿ. ಈ ಸ್ಕೂಲಲ್ಲಿ ಕೊಡ್ತಾರೆ, ಇದೇ ಮೊದಲನೇ ಬಾರಿ. ಕೌರ್ನಹಳ್ಳಿ ಮತ್ತು ಆಲ್ಬೂರ್ಕೆಲ್ಲ ಇದು 4 ವರ್ಷದಲ್ಲಿ ಕೊಡ್ತಾ ಇದ್ದೀರಿ. ಈ ವರ್ಷದಲ್ಲಿ ಕೊಡಬೇಕು ಅಂತ ಅಂದ್ಕೊಂಡು ಈ ವರ್ಷ ಕೊಡ್ತಾ ಇದ್ದೀರಿ. ಅಷ್ಟು ಕೇಳ್ತೀನಿ, ಬಡವರು ಇರ್ತಾರೆ, ಎಲ್ಲ ಒಂದೇ ಜೊತೆ ಹಾಕೊಂಡ್ಬರ್ತಾ ಇರ್ತಾರೆ ಅನ್ನೋ ಉದ್ದೇಶದಿಂದ ಟ್ರ್ಯಾಕ್ ಶೂಟ್ ಇದ್ರೆ ಅವರು ಕ್ರೀಡಾ ಇದಕ್ಕೂ ಉಪಯೋಗ ಆಗುತ್ತೆ ಅಂತ ಹೇಳಿ. ಸರ್ಕಾರಿ ನೌಕರರ ಸಂಘದ ಪ್ರಾಥಮಿಕ ಶಾಲೆಗಳ ವಿಭಾಗದ ನಿರ್ದೇಶಕ ಸುನೀಲ್ ಮಾತನಾಡಿ, ಕ್ರೀಡೆಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಅವಶ್ಯಕ. ವಾರ್ಡಿನ ಮುಖಂಡರಾದ ದಾನಿ ಶಶಿಶೇಖರ್ ಇದನ್ನರಿತು ಮಕ್ಕಳಿಗೆ ಸೂಟ್ ವಿತರಿಸಿದ್ದು ಶ್ಲಾಘನೀಯ. ಕಲಿಕೆ ಸಂಬಂಧಪಟ್ಟಾಗಿ ಮಕ್ಕಳಿಗೆ ಪೂರಕವಾದ ವಾತಾವರಣ ಬೇಕಿದೆ. ಉತ್ತಮವಾದ ಕೊಠಡಿ ವ್ಯವಸ್ಥೆ, ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಇವೆಲ್ಲ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯ ಹೆಚ್ಚು ಮಾಡುವ ಅಂಶಗಳು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ವತಿಯಿಂದ ಶಶಿಶೇಖರ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಪ್ರಾಥಮಿಕ ಶಾಲೆಯ ವಿಭಾಗದ ನಿರ್ದೇಶಕರಾದ ಅಮರ್, ಶಾಲೆಯ SDMC ಅಧ್ಯಕ್ಷೆ ಶಾಂತಮ್ಮ, ಮುಖ್ಯ ಶಿಕ್ಷಕಿ ಉಮಾವತಿ, ಗಿರಿಜಾದೇವಿ, ನೂತನ್, ರತ್ನಮ್ಮ, ಶ್ರೀನಿವಾಸ್, ಸನವುಲ್ಲಾ, ಕುಮಾರಿ ರಾಧಾ, ಅನ್ಸೂಯಮ್ಮ, ರಾಧಾ, ಮುಖಂಡರಾದ ನಾರಾಯಣ ಸ್ವಾಮಿ, ಮಂಜುನಾಥ್ ಸೇರಿದಂತೆ ಮುಂತಾದವರು ಹಾಜರಿದ್ದರು.
ಸಂತಸದ ಸುದ್ದಿಯಾಗಿದ್ದು ಈ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗುತ್ತೆ. ವಿನಾಯಕ ಚೌಟ್ರಿ ಮಾಲೀಕರಾಗಿರ್ತಕ್ಕಂತಹ ನಾರಾಯಣಸ್ವಾಮಿ ಅವರ ಹೆಸರಿನಲ್ಲಿ ಟ್ರ್ಯಾಕ್ ಶೂಟನ್ನು ಅಲ್ಲ ಅದು ಬಿಚ್ಚಿ ಸರ್ ಶಾಲೆ ಸರ್ ನೀವು ಈ ಕಡೆ ಮೇಡಮ್ ನೋಡಿ ಈ ಕಡೆ